ಡಡಕ್ಕ ಡೂಮ್ ಟಡೂಮ್ ಟಡೂಮ್ ಡೂಮ್ ಟಡೂಮ್ ಟಡೂಮ್ ಡೂಮ್. ಅಜ್ಜಿ ಅವ್ರೆ, ದೊಡ್ಡವರು ನಿಮ್ ಕೈಯಾರೆ ಚೀಟಿನ ತೆಗಿರಿ. ಯಾರ ಹೆಸರಿನ ಮೇಲೆ ಯಾವ ಚೀಟಿ ಬರುತ್ತೋ ಅವ್ರಿಗೆ ಆ ಗೌರವ ಕೊಡೋಣ. ನೀನು ಬಾಯಿ ಮುಚ್ಚೋ. ಅಲ್ಲ, ಅಷ್ಟು ದೊಡ್ಡ ಭಾರ ಕೊಟ್ಟು ಗೌರವ ಅಂತಿದ್ಯಾ? ಆ ಮಾತು ಅನ್ನೋದಿಕ್ಕೆ ನಾಚಿಕೆ ಆಗಲ್ವಾ ನಿನ್ಗೆ? ಯಾಕಣ್ಣ ಕೋಪ ಮಾಡ್ಕೋತೀರಾ? ಯಾರ್ಗ ಅದೃಷ್ಟ ಇದೆಯೋ ಅವ್ರಿಗೆ ದಕ್ಕತ್ತೆ. ಅದಕ್ಕೆ ಅಲ್ವಾ ಚೀಟಿ ಹಾಕ್ತಿರೋದು. ನಿಮ್ಗೇನ್ ಬಿಡಿ ಅತ್ಗೆ, ನೀವ್ ಯಾವ ಭಾರನೂ ಹೊರೋದಿಲ್ವಲ್ಲ. ಅಜ್ಜಿ, ನೀವು ಶುರು ಮಾಡಿ. ಮೊದ್ಲು ಜೋಡಿ ಬಿಂದಿಗೆಗೋಸ್ಕರ ಒಂದ್ ಚೀಟಿನ ತೆಗಿರಿ. ಏನೇ ನಿಮ್ ಮುದುಕಿ ನಗ್ತಿದ್ದಾಳೆ? ಮತ್ತೆ ನಿನ್ ಹೆಸರು ನನ್ನ ಹೆಸರು ಬಂದಿಲ್ಲ ತಾನೇ? ಆ ನಗುಗೆ ಅರ್ಥ ಅದೇನೇನೋ ಪೌಡ್ರು. ಯಾರ ಹೆಸರು ಬಂದಿದೆ ಅಜ್ಜಿ? ನನಗ್ ತುಂಬಾ ಇಷ್ಟವಾಗಿರೋ ವ್ಯಕ್ತಿ ಹೆಸರು. ಆ ನಾನು ತುಂಬಾ ಅಭಿಮಾನ ಪಡೋ ವ್ಯಕ್ತಿ ಹೆಸರು. ನಾನು ಗರ್ವದಿಂದ ಹೇಳ್ಕೊಳ್ಳೋ ಹೆಸರು. ಹಾಗಿದ್ರೆ ನನ್ನ ಹೆಂಡತಿ ಹೆಸರೇ ಆಗಿರುತ್ತೆ. ಇಲ್ಲ ಅಣ್ಣ, ನನ್ ಗಂಡನ್ ಹೆಸರೇ ಆಗಿರತ್ತೆ. ಹಾಗಾದ್ರೆ ನಮ್ಗೆ ಕಷ್ಟ ತಪ್ಪಿತು ಚಂದ್ರಿಕಾ. ದೇವ್ರಿದಾನೆ ಪೌಡ್ರು. ಆ ಹೆಸರು ಯಾವುದು ಅಂತ ಹೇಳಿ ಅಜ್ಜಿ. ರಾಮಕೃಷ್ಣ. ಏನು, ನಾನ್ ನಿಮ್ಗೆ ಇಷ್ಟವಾದ ವ್ಯಕ್ತಿನ ಅಜ್ಜಿಯವ್ರೆ? ಯಾವತ್ತಾದ್ರೂ ನನ್ನ ಅಭಿಮಾನಿಸಿದ್ದೀರಾ? ಯಾವತ್ತಾದ್ರೂ ನನ್ನ ಹೆಸರನ್ನ ಗರ್ವದಿಂದ ಹೇಳಿದೀರಾ? ಹೊರಗಡೆ ಹೇಳಿದ್ರೇನೆ ಇಷ್ಟ ಅಭಿಮಾನ ಇರುತ್ತಾ ಕೃಷ್ಣ? ನೀನು ನನ್ ಮೊಮ್ಮಗಳು ಗಂಡ, ಈ ಮನೆ ಅಳಿಯ. ಮತ್ತೆ ಮನೆ ಅಳಿಯ ಆ ಕೃಷ್ಣ ಪರಮಾತ್ಮನ್ ಮನ್ಸಲ್ಲಿ ಶಕುನಿ ಇದ್ದ ಹಾಗೆ ನೀನು ನನ್ ಮನ್ಸಲ್ಲಿದ್ಯಪ್ಪ. ಅದು ಇದು ಹೇಳಿ ಕೊನೆಗೆ ಈ ಜೋಡಿ ಬಿಂದಿಗೆನ ನನಗೆ ಗಂಟಾಗಿದ್ರಿ ಅಲ್ವಾ? ಅದೃಷ್ಟ ಅಣ್ಣ, ನೀವ್ ಯಾವ ಜನ್ಮದಲ್ಲಿ ಮಾಡಿದ ಪುಣ್ಯನೋ. ಅಬ್ಬಾ ನೀನ್ ಇರಮ್ಮ, ಸುಮ್ನೆ ತುತ್ತು ಅನ್ಬೇಡ. ಈ ಜೋಡಿ ಬಿಂದಿಗೆನ ಭುಜದ ಮೇಲೆ ಹೊತ್ಕೊಂಡು ಅಷ್ಟು ಮೆಟ್ಲು ಹೇಗೆ ಹತ್ತೋದು ಸ್ವಾಮಿ? ಕಂಗ್ರ್ಯಾಚುಲೇಷನ್ ರಾಮಕೃಷ್ಣ. ನೆಕ್ಸ್ಟ್ ಕ್ಯಾಟಗರಿ ಹಂಡೆ ಅಂತ ಬಿಂದಿಗೆ. ಇನ್ನೊಂದು ಚೀಟಿ ತೆಗೀರಿ ಅಜ್ಜಿ. ನಮ್ ಮುದ್ಕಿ ಮತ್ತೆ ನಗ್ತಿದ್ದಾಳಲ್ಲ ಪೌಡ್ರು. ಅನುಮಾನನೇ ಇಲ್ಲ, ಖಂಡಿತವಾಗ್ಲೂ ನಿನ್ನ ಹೆಸರು ಬಂದಿರುತ್ತೆ. ಯಾರ ಹೆಸರು ಬಂದಿದೆ ಅಜ್ಜಿ?